ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿರುವ ಹಿನ್ನೆಲೆಯಲ್ಲಿ ಸಿಎಂ ಅನ್ನು ಭೇಟಿ ಮಾಡಿದ್ದಾರೆ ಮೃತ ರೇಣುಕಾಸ್ವಾಮಿ ಅವರ ತಂದೆ ತಾಯಿ. ವಯಸ್ಸಾಗಿದೆ, ಇಬ್ಬರಿಗೂ ಕೂಡ ಮಗನ ಕಳ್ಕೊಂಡಿದ್ದಾರೆ. ಜೊತೆಗೆ ಮೊಮ್ಮಗು ಹುಟ್ಟುವಂತಹ ಟೈಮ್ 4 ತಿಂಗಳು ಕಳೆದ್ರೆ ಈ ಟೈಮಲ್ಲಿ ಸೊಸೆ ದುಃಖ ನೋಡೋಕ್ಕಾಗ್ತಿಲ್ಲ ಅವ್ರಿಗೆ. ಪುತ್ರ ಶೋಕಂ ನಿರಂತರಂ ಅಂತ ಮಗನನ್ನು ಕೂಡ ಕಳ್ಕೊಂಡ್ರು. ಸೊಸೆ ಬೇರೆ ಗರ್ಭಿಣಿ. ಹುಟ್ಟೋ ಮಗು ಕೂಡ ಅಪ್ಪನ ಕೇಳುತ್ತೆ. ನಿನ್ನೆ ದರ್ಶನ್ ಅವರ ಮಗ ಪರಪ್ಪನಗ್ರಹಾರಕ್ಕೆ ಅವ್ರ ಮಗ ಮತ್ತು ಹೆಂಡತಿ ಬಂದಿದ್ದರು. ಬಂದ ತಕ್ಷಣ ಇದೇ ದರ್ಶನ್ ಮಗನನ್ನು ಮುದ್ದಾಡಿದ್ದಾರೆ. ಮಗನನ್ನು ಮುದ್ದಾಡ್ತಾರೆ ಅವರು. ಮಿಸ್ ಮಾಡ್ಕೊಂಬಿಟ್ಟಿರ್ತಾರೆ ಮಗನನ್ನು. ಒಂದು 12-13 ದಿನದಿಂದ ನೋಡಿರಲಿಲ್ವಲ್ಲ, ಮಿಸ್ ಮಾಡ್ಕೊಂಬಿಟ್ಟಿದ್ರು. ಹೆಂಡತಿ ಬಂದಿದ್ದರು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ 5-10 ನಿಮಿಷ ಭೇಟಿ ಆಗಿದ್ದಿರಬೇಕು. ಮಗ ಬಂದ ತಕ್ಷಣ ತಂದೆ ಸಹಜ ಪ್ರೀತಿಯೊಂದಿಗೆ ಮಗನನ್ನು ಮುದ್ದಾಡ್ತಾರೆ. ವಿನೀಶ್ನ ಮುದ್ದಾಡಿದರು. ಈಗ ರೇಣುಕಾಸ್ವಾಮಿ ಮತ್ತು ಅಂದರೆ ರೇಣುಕಾಸ್ವಾಮಿಯ ತಂದೆ ತಾಯಿ ಇದ್ದಾರಲ್ಲ, ಇವ್ರು ಯಾವ ಮಗನ ಬಗ್ಗೆ ಪ್ರೀತಿ ಇಟ್ಕೋಬೇಕೀಗ? ಅವ್ರು ಯಾವ ಮಗನನ್ನು ಕಣ್ಣಾರೆ ನೋಡಬೇಕೀಗ ಗೊತ್ತಿಲ್ಲ. ಜೊತೆಗೆ ಹುಟ್ಟೋ ಮಗು ಅದು ಅಪ್ಪನ ಒಂದೇ ಒಂದು ಮುತ್ತನ್ನು ಕೂಡ ಪಡೆದುಕೊಳ್ಳಲಾಗದಂಥ ನತದೃಷ್ಟ ಮಗು. ಅದು ಒಂದು ಮುತ್ತು ಸಿಗಲ್ಲ ಅಪ್ಪಂದು. ಅಪ್ಪ ಇಲ್ಲವೇ ಇಲ್ಲ. ಹಾಗಾಗಿ ಇವತ್ತು ಏನಾಗಿದ್ದಾರೆ, ಏನು ದುಃಖ ಆಯಿತು. ಅವರಿಬ್ಬರು ನೋಡಿ, ಈ ರೇಣುಕಾಸ್ವಾಮಿಯ ತಂದೆ ತಾಯಿ ಇದ್ದಾರಲ್ಲ, ಅವರೆಷ್ಟು ಓದಿದ್ದಾರೋ, ಎಷ್ಟು ತಿಳ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ವಿದ್ಯೆ ಬೇರೆ, ತಿಳುವಳಿಕೆ ಬೇರೆ, ಜ್ಞಾನ ಬೇರೆ, ನಾಗರಿಕತೆ ಬೇರೆ, ಪ್ರಬುದ್ಧತೆ ಬೇರೆ ಅಂತ ಮಾತು ಹೇಳ್ತಾರೆ ಕೆಲವರು. ಆ ಇಬ್ಬರೂ ಕೂಡ ಮಗನನ್ನು ಕಳ್ಕೊಂಡ ಕೆಲವು ಮಾತು ಹೇಳಿದರು ಈ ತಂದೆ ಮತ್ತು ತಾಯಿ. ಏನಪ್ಪ, ಯಾವ ನಟ ಆದರೆ ಏನಪ್ಪ, ಅವನೇನು ನಟನೇನಪ್ಪ, ಅವನು ರಾಕ್ಷಸ ಕಣಪ್ಪ ಅವನು ಅಂತ ತಾಯಿ ಮಾತಾಡಿದ್ಲು. ಅವ್ರ ತಾಯಿ ಮಾತಾಡಿದ್ರು, ರತ್ನಪ್ರಭಾ ಇರಬೇಕು ಅವ್ರ ಹೆಸರು. ಅವ್ರು ಮಾತಾಡಿದರು. ಒಂದು ಕಡೆ ತಂದೆ ಹೇಳಿದರು. ತಂದೆಗೆ ನೋಡಿ, ಅವರ ಮಗನಿಗೆ ಕೊಟ್ಟಿದ್ದಂಥ ವಿಕೃತ ಹಿಂಸೆಗಳಿತ್ತಲ್ಲ, ಹಿಂಸಾ ವಿನೋದ ಮಾಡಿಬಿಟ್ಟಿದ್ರಲ್ಲ ಅವರ ಮಗನ ಮೇಲೆ. ಯಾರೇ ಮಾಡಿರಲಿ ಹಿಂಸಾ ವಿನೋದ. ಅಕಸ್ಮಾತ್ ಯಾರಾದರೂ ರೇಣುಕಾಸ್ವಾಮಿಯ ಡೆಡ್ ಬಾಡಿ ನೋಡಿದರೆ ಅದನ್ನು ವಿವರಿಸುವ ಅವಶ್ಯಕತೆ ಇಲ್ಲ. ಅದನ್ನು ನೆನೆದು ಗದ್ಗದಿತರಾಗ್ತಾಯಿದ್ರು ಅವರ ತಂದೆ. ಇಷ್ಟು ವಿಕಾರ ಏನರಪ್ಪ, ಇಷ್ಟೊಂದು ವಿಕೃತಿ ಏನರಪ್ಪ ಆ ಥರ ಹೊಡೆದು ಸಾಯಿಸಿದಾರಲ್ಲಪ್ಪ ಅವನನ್ನು, ಅಂಥದ್ದು ಏನಪ್ಪ ಆಗಿತ್ತು ಅಂತ ಅವರು ಅವರಿಗೆ ಮಾತಾಡಿದರು. ಆ ತಂದೆ ತಾಯಿಗಳ ದುಃಖ ಅವರು ಕಡೇ ಉಸಿರಿರೋವರೆಗೂ ಇರುತ್ತೆ. ಇವತ್ತು ಬಂದು ಮುಖ್ಯಮಂತ್ರಿಗಳನ್ನು ಕಂಡಿದ್ದಾರೆ. ಅವರು ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ, ಅಸಹಾಯಕತೆ ತೋಡ್ಕೊಂಡಿದ್ದಾರೆ. ಇದೇ ವೇಳೆ ರೇಣುಕಾಸ್ವಾಮಿಯ ತಂದೆ ತಾಯಿಗೆ ಮುಖ್ಯಮಂತ್ರಿಗಳು ಸಮಾಧಾನ ಮಾಡಿ ಕಳಿಸಿದ್ದಾರೆ. ಬಳಿಕ ಪೊಲೀಸ್ ತನಿಖೆ ನಡೀತಾ ಇದೆ ನೋಡಿ. ಈ ಪೊಲೀಸ್ ತನಿಖೆ ಇದೆಯಲ್ಲ, ಯಾರೇ ಮಾಡ್ತಿರಲಿ ಇದನ್ನು, ಯಾರು ಕೂಡ ತಕರಾರು ತೆಗೆಯುವಂಥ ತನಿಖೆ ಅಲ್ವೇ ಅಲ್ಲ ಇದು. ಏನು ಬೆಂಗಳೂರಿನ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರಲ್ಲ, ಎಸ್ಪೆಷಲಿ DCP ಗಿರೀಶ್ ಅವರು, ಕಮಿಷನರ್ ದಯಾನಂದ್ ಅವರು, ಮತ್ತು ಕಾಮಾಕ್ಷಿಪಾಳ್ಯ ಪೊಲೀಸರು, ಅನ್ನಪೂರ್ಣೇಶ್ವರ ನಗರ ಪೊಲೀಸರು, ಇದೆಲ್ಲ ಒಂದು ಪ್ರೊಸೀಜರ್ ಇದೆಯಲ್ಲ, ಎಳ್ಳಷ್ಟು ಸಂಶಯ ಯಾರಿಗೂ ಇಲ್ಲ ತನಿಖೆ ಬಗ್ಗೆ. 139 ಸಾಕ್ಷಿ ಕಲೆ ಹಾಕೋದು ಹುಡುಗಾಟದ ಕೆಲಸ ಅಲ್ಲ. ಸ್ಥಳ ಮಹಾಜರಾಗಲಿ, ಸಾಕ್ಷಿ ಆಗಲಿ, ಕೋರ್ಟ್ ಮುಂದೆ ಅವರು ಮಂಡಿಸ್ತಾ ಇರ್ತಕ್ಕಂಥ ವಿಷಯಗಳಾಗಲಿ, ಮಾಲುಪಟ್ಟಿಯಲ್ಲಿ ಸಾಕ್ಷಿಗಳನ್ನು ಪ್ರತ್ಯೇಕವಾಗಿ ಇರಿಸಿ ಕೋರ್ಟ್ ಮುಂದೆ ಸದ್ಯಕ್ಕೆ ಪ್ರೆಸೆಂಟ್ ಮಾಡದೇ ಇರುವ ಜಾಣತನವಾಗಲಿ, ಮಾಲುಪಟ್ಟಿಯಲ್ಲಿ ಇರಿಸ್ಬಿಟ್ರೆ ಸಾಕ್ಷಿಗಳನ್ನು ಈಗ ಹೇಳಕ್ಕೆ ಬರಲ್ಲ ಅವರು. ನಾವು ಹೇಳಲ್ಲ ಅಂತಾರೆ ಅವರು. ಯಾಕೆ ಸಾಕ್ಷಿ ನಾಶ ಮಾಡ್ತಾರೆ ಸ್ವಾಮಿಯವರು? ಬೇಡ, ಆನಂದ ವಿಚಾರಣೆ ಕಾಲದಲ್ಲಿ ನಾವು ಇಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಜತನದಿಂದ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಅದನ್ನು ಅಂತ. ಸೊ ತಂದೆ ತಾಯಿ ಬಂದಿದ್ದಾರೆ ಇವತ್ತು. ಆಂಜನೇಯ ಅವರು ಅಲ್ಲೇ ಇದ್ದಾರೆ, ಚಲುವರಾಯಸ್ವಾಮಿಯವರು ಅಲ್ಲೇ ಇದ್ದಾರೆ, ಸಿದ್ದರಾಮಯ್ಯನವರು ಇದ್ದಾರೆ. ಇವರೆಲ್ಲರೂ ಕೂಡ ಕಂಡು ಅವರೊಂದಿಗೆ ಮಾತನಾಡಿ ಮುಖ್ಯಮಂತ್ರಿಗಳಿಂದ ಒಂದು ಅಭಯವನ್ನು ಪಡ್ಕೊಂಡಿದ್ದಾರೆ. ತಮ್ಮ ಸೊಸೆಗೆ ಒಂದೇನಾದರೂ ಕೆಲಸ ಕೊಡ್ಸೋಕ್ಕಾಗತ್ತಾ? ನನ್ನ ಮಗ ಏನೋ ಒಂದು ಕೆಲಸ ಮಾಡ್ತಿದ್ದ, ನಮ್ಮ ಜೀವನ ನಡೀತಾ ಇತ್ತು, ನಮಗೂ ವೃದ್ಧಾಪ್ಯ, ಆದರೆ ನಮ್ಮ ಸೊಸೆಗೆ ಒಂದು ಕೆಲಸ ಕೊಡಿ ಸ್ವಾಮಿ, ಸರ್ಕಾರಿ ಉದ್ಯೋಗ ಕೊಡಿಸಿ ಅಂಥೇಳಿ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಕಾರಾತ್ಮಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪಂದಿಸಿದ್ದಾರೆ.